ಟಿವಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತಿದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲು ಮುಖ್ಯ ಕಾರಣ ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಶವಂತರಾಯ ಪಾಟೀಲರು ತಮ್ಮ ವ್ಯಕ್ತಿತ್ವದ ಅಳತೆಗೋಲನ್ನ ಮೀರಿ ಜಗತ್ತು ಕಂಡಂತ ವೈಶಿಷ್ಟ್ಯಪೂರ್ಣ ವ್ಯಕ್ತಿತ್ವದ ನಾಯಕನಾದಂಥ ನರೇಂದ್ರ ಮೋದಿಯವರ ಬಗ್ಗೆ ಸಣ್ಣ ಶಬ್ದಗಳಲ್ಲಿ ಮಾತಾಡುವುದನ್ನು ಖಂಡಿಸುವುದೇ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ. ಮಾನನೀಯ ಯಶವಂತರಾಯ ಪಾಟೀಲರೇ, ಯಾವುದೇ ಕುಟುಂಬದ ಒಬ್ಬ ಸದಸ್ಯ ಸಂಪೂರ್ಣ ಜವಾಬ್ದಾರಿಯನ್ನರಿತು ನಡೆಯುವಾಗ, ರೈತಾಪಿ ಕುಟುಂಬ ಇರಲಿ, ವ್ಯಾಪಾರಿ ಕುಟುಂಬ ಇರಲಿ, ಆ ಕುಟುಂಬಕ್ಕೆ ಸಮಸ್ಯೆ ಬಂದಾಗ ತನ್ನ ಕುಟುಂಬದ ಬಂಧುಗಳಿಗೆ ವಿನಂತಿಸುವುದೇನೆಂದರೆ, ಈ ವರ್ಷದ ಆರ್ಥಿಕ ಸ್ಥಿತಿ ಅಭ್ಯಸಿಸಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಿ ಎಂದು ಹೇಳುವುದು ಇದು ಭಾರತೀಯ ಸಂಸ್ಕೃತಿಯಲ್ಲಿ ಅಲ್ಲ, ಇಡೀ ಜಗತ್ತಿನಾದ್ಯಂತ ಬಂದಂತ ರೂಢಿಗತ ಮಾತು. ಜಗತ್ತಿನಲ್ಲಿ ಯುದ್ಧಗಳ ಕಾರ್ಮೋಡಗಳ ಕವಿದು ಜಗತ್ತಿನ ಆರ್ಥಿಕ ಸ್ಥಿತಿ ತಲ್ಲಣವಾಗುತ್ತಿರುವ ಸಮಯದಲ್ಲಿ ಮುಂದಿನ ದಿನಮಾನ ಭಾರತೀಯ ಜನಾಂಗಕ್ಕೆ, ಭಾರತ ದೇಶದ 140 ಕೋಟಿ ಜನ ಸುಖಿಯಾಗಿರ್ಬೇಕೆನ್ನುವ ಉದ್ದೇಶದಿಂದ ಕೆಲವೊಂದು ಕಾರ್ಯಕ್ರಮಗಳನ್ನ, ಬಂಗಾರವನ್ನು ಖರೀದಿ ಮಾಡಬೇಡಿ, ಸಾಧ್ಯವಾದಷ್ಟು ಇದರಿಂದ ವಿದೇಶಕ್ಕೆ ವಿನಿಮಯ ಹೋಗುತ್ತದೆ, ಸಾಧ್ಯವಾದಷ್ಟು VIP ಜೀವನವನ್ನ ಕಡಿಮೆ ಮಾಡಿ ಅವಶ್ಯವಿದ್ದಲ್ಲಿ ಮಾತ್ರ ಡೀಸೆಲ್ ಮತ್ತು ಪೆಟ್ರೋಲ್ ನುಡಿಸುವಂತ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಿ ಎಂದಿದ್ದು ಇದು ದೇಶದ ಹಿತದೃಷ್ಟಿಯಿಂದ ಎನ್ನುವುದನ್ನ ಪಾಪ ಮಾನನೀಯ ಯಶವಂತರಾಯ ಪಾಟೀಲರಿಗೆ ತಿಳಿಯಲಿಕ್ಕಿಲ್ಲ. ಏಕೆಂದರೆ ಅವರು ನಡೆದು ಬಂದ ದಾರಿನೇ ಬೇರೆ, ನರೇಂದ್ರ ಮೋದಿಯವರ ನಡೆದು ಬಂದ ದಾರಿನೇ ಬೇರೆ. ಇವರ ನಾಯಕರು ರಾಹುಲ್ ಗಾಂಧಿ ರಾಷ್ಟ್ರೀಯ ವಿಚಾರಧಾರೆನೂ ಗೊತ್ತಿಲ್ಲದ ವ್ಯಕ್ತಿ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೇಗಿಟ್ಟುಕೊಳ್ಬೇಕೆನ್ನುವ ಒಂದು ತಿಳಿಯಲಾರದಂತ ಒಬ್ಬ ಸಂಸದ ರಾಹುಲ್ ಗಾಂಧಿ, ಅಂಥವನ ಕೈಯಲ್ಲಿ ಬೆಳೆದಂಥವ್ರು ಇವರು. ಮೋದಿಯನ್ನ ಟೀಕೆ ಮಾಡುವುದು ಸಮಂಜಸ ಅಲ್ಲ ಎನ್ನುವುದು ನನ್ನ ಅನಿಸಿಕೆ. ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ತಪ್ಪು ದಾರಿಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಎನ್ನುವ ಆಪಾದನೆಯನ್ನ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಯಶವಂತರಾಯ ಪಾಟೀಲರು ಮಾತಾಡಿದ್ರು. ಅವರಿಗೆ ನೆನಪು ಮಾಡಿ ಬಯಸ್ತಾ ಇದ್ದೇನೆ, ಬೈರೂಣಿಗೆ ಅಪ್ಪುಗೌಡರ ವಿರುದ್ಧ ಚುನಾವಣೆಯಲ್ಲಿ ಇವರು ಸ್ಪರ್ಧಿಸಿದಾಗ ಚೌಡಾಳ ಗ್ರಾಮದಲ್ಲಿ ಒಬ್ಬ ಪ್ರಾಮಾಣಿಕ ಅಪ್ಪುಗೌಡರ ಕಾರ್ಯಕರ್ತ ನಿಗಡಿ ಎನ್ನುವ ವ್ಯಕ್ತಿಯ ಮೇಲೆ ದಬ್ಬಾಳಿಕೆ ಮಾಡಿ, ಹೋಟ್ ರಿಗ್ಗಿಂಗ್ ಮಾಡಿ ಆ ಚುನಾವಣೆ ಗೆದ್ದುದು ನೆನಪಿಲ್ಲವೇ ಶಾಸಕರೇ ನಿಮಗೆ? ಪಶ್ಚಿಮ ಬಂಗಾಳ ಚುನಾವಣೆ ನಾವು ಗೆದ್ದದ್ದನ್ನ ಹೇಳಿದ್ರಿ, ತಮಿಳುನಾಡಿನ ಚುನಾವಣೆಯಲ್ಲಿ ಅದು ಮಾಡ್ಲಿಕ್ಕೆ ಬರ್ತಿತ್ತಲ್ಲ, ನಮ್ಗೆ ನಾವ್ಯಾಕೆ ಮಾಡ್ಲಿಲ್ಲ? ಜನ ಕೊಟ್ಟ ತೀರ್ಪನ್ನ ತಲೆಬಾಗಿ ಸ್ವೀಕರಿಸುವುದೇ ಮೋದಿಯವರ ವಿಚಾರ ಶೈಲಿ. ಇದನ್ನ ನೀವು ನೆನಪು ಮಾಡಿಕೊಳ್ಳಿ, ನೀವು ಜಿಲ್ಲಾ ಪಂಚಾಯತ್ ಸದಸ್ಯರು ಯಾವ ರೀತಿಯಾಗಿದ್ದೀರಿ ಅನ್ನೋದು. ಆಮೇಲೆ ಇನ್ನೊಂದನ್ನು ಹೇಳ್ತಾ ಇದ್ದೇನೆ, ಮೆಲ್ಲನೆ ವೇದಿಕೆ ಮೇಲೆ ಕಾಂಗ್ರೆಸ್ ಸಿದ್ಧಾಂತವನ್ನು ಬಿತ್ತರಿಸುವ ನೀವು, ಯಾವ ಅಂಜುಟಿಗೆ BR ಪಾಟೀಲ್ ನಿಮ್ಮನ್ನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ನೋ, ಅವರು ಶಾಸಕರಾಗಿ 1999ರಲ್ಲಿ ಚುನಾವಣೆಗೆ ನಿಂತಾಗ ನೀವು ರವಿಕಾಂತ್ ಪಾಟೀಲ್ರ ಮನೆ ಮುಂದೆ ಹೋಗಿ ಏನನ್ನು ತಂದ್ರಿ?
ನೀವು ಯಾವ ಚುನಾವಣೆಯನ್ನು ಮಾಡಿದ್ರಿ ಅನ್ನೋದು ನೀವು ನೆನಪು ಮಾಡಿಕೊಳ್ಳೋದು ಬಹಳ ಮಹತ್ವದ್ದು. ಅದರಂತೆ ಇವತ್ತು ಯಾವ ಸಮಾಜಕ್ಕೆ 5 ಕೋಟಿ ಹಣ ಕೊಟ್ಟಿದ್ದೀನಿ ನಾನು ವಿವಾಹ ಮಂಟಪ ಕಟ್ಟಲಿಕ್ಕೆ ಅನ್ನೋ ಭಾವನೆ ನಿಮ್ಮಲ್ಲಿದೆಯೋ, ಅದೇ ಸಮಾಜದ ಒಬ್ಬ ನಿಮ್ಮ ಆತ್ಮೀಯ ಮಿತ್ರ, ನಿಮ್ಮ ಸತತವಾಗಿ ನಿಮ್ಮ ಹಿತವನ್ನೇ ಬಯಸುವಂತ BG ಪಾಟೀಲ್ರ ಚುನಾವಣೆಯಲ್ಲಿ ನೀವು ಯಾರ ಚುನಾವಣೆಯನ್ನು ಮಾಡಿದ್ದೀರಿ ಅನ್ನೋದು ನೆನಪಿಸಿಕೊಳ್ಳುವುದು ಸೂಕ್ತ. ನಿಮ್ಮಲ್ಲಿ ಸಿದ್ಧಾಂತವೇ ಇಲ್ಲ. ಸಿದ್ಧಾಂತವಿಲ್ಲದೆ ವ್ಯತಿರಿಕ್ತ ಮಾತುಗಳನ್ನ ಮೋದಿಯವರ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಲಾಯ್ಕಲ್ಲ ಅನ್ನೋದನ್ನ ಮೊದಲು ವಿಚಾರ ಮಾಡ್ಕೊಳ್ಳಿ. ಸಕ್ಕರೆ ಕಾರ್ಖಾನೆಯ ಹೋರಾಟದಲ್ಲಿ ನಿನಗೆ ಮತದಾನ ಮಾಡಿದಂತ ರೈತರು ಹೋರಾಟ ಮಾಡಿದರೆ ಫ್ಯಾಕ್ಟ್ರಿಗೆ ಬಂದು ನೋಡ್ರಿ ಅನ್ನುವಂತ ಮುಂಗೈಗೆ ತೋಳನ್ನೇರಿಸಿ ರೈತರಿಗೆ ಆಹ್ವಾನ ಕೊಟ್ಟಂತ ಹುಮ್ಮತನ ಪ್ರದರ್ಶಿಸಿ ಶಾಸಕ ಯಾರಾದರೂ ಈ ಜಿಲ್ಲೆಯಲ್ಲಿ ಇದ್ರೆ ನೀವೇ ಪ್ರಥಮ. ಯಾರು ಅನ್ನ ಹಾಕಿದ್ರೋ, ನಿಮ್ಮನ್ನ ಯಾರು ದೊಡ್ಡವರು ಮಾಡಿದ್ರೋ ಅವರನ್ನೇ ಫ್ಯಾಕ್ಟ್ರಿಗೆ ಬನ್ನು ಎನ್ನುವಂತ ದುಷ್ಟ ವಿಚಾರವನ್ನ ನೀವು ಮಂಡಿಸಿದ್ದು ನಿಮ್ಮ ನೆನಪಿಲ್ವೇ? ಸಾಮಾನ್ಯ ಕಾರ್ಯಕರ್ತರ, ಸಾಮಾನ್ಯ ವ್ಯಕ್ತಿಯ ಯಾವುದೇ ಲಗ್ನಗಳು ನಿಮ್ಮ ಸಕ್ಕರೆ ಫ್ಯಾಕ್ಟರಿಯಲ್ಲಿ ನಡೆದಿಲ್ಲ. ಅದು ಸಹಕಾರಿ ರಂಗದಲ್ಲಿ ರಚಿತ ನಾಲ್ಕರೆಯವರು ಪ್ರಯತ್ನ ಮಾಡಿ ಬೆಳೆಸಿದಂತ ಸಕ್ಕರೆ ಫ್ಯಾಕ್ಟರಿಯನ್ನ ಎಲ್ಲ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಎಲ್ಲ ರೈತರ ಪರಿಶ್ರಮದಿಂದ ಕಟ್ಟಲ್ಪಟ್ಟಂತ ಫ್ಯಾಕ್ಟರಿಯಲ್ಲಿ ಅತ್ಯಂತ ವೈಭವೋಪೇತವಾದಂತ ಲಗ್ನ ಮಾಡಿದ್ರಿ. ನಿಮ್ ಮಗಳ ಲಗ್ನಕ್ಕಾಗಿ ಸಕ್ಕರೆ ಫ್ಯಾಕ್ಟರಿಯನ್ನು ಕಟ್ಟಿದ್ದಲ್ಲ, ಅದು ಸಕ್ಕರೆ ಫ್ಯಾಕ್ಟರಿ ಷೇರುದಾರರು ಒಬ್ಬರದಾದ್ರೂ ಲಗ್ನ ಮಾಡಿದ್ದೀರಾ? ಅಲ್ಲಿ ಮಾಡಲು ಅವಕಾಶ ಕೊಟ್ಟಿದ್ದೀರಾ ನೀವು? ಸಕ್ಕರೆ ಫ್ಯಾಕ್ಟರಿ ನಿಮ್ಮ ಸ್ವಂತ ಆಸ್ತಿ ಅಲ್ಲ ಎನ್ನುವುದನ್ನು ಮೊದಲು ನೆನಪಿಟ್ಟುಕೊಳ್ಳುವುದನ್ನು ಕಲೀರಿ. ಇತ್ತಿತ್ತಲಾಗಿ ಈ ಕ್ಷೇತ್ರಕ್ಕೆ ಒಬ್ಬರು ಶಾಸಕರಿದ್ದದ್ದು 2 ಶಾಸಕರಾಗಿ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ತಂದೆ ಶಾಸಕರ ಹಾಗೆ ವರ್ತಿಸಿದ್ರೆ ಇನ್ನೋರ್ವ ಆಫೀಸಿಯಲ್ ಮೀಟಿಂಗ್ ಕರೆಯುವಂತ ಮಗನೂ ಕೂಡ ಶಾಸಕತ್ವದ ಅಧಿಕಾರ ಚಲಾಯಿಸುತ್ತಿರುವುದು ಈ ಕ್ಷೇತ್ರದ ದುರ್ದೈವ. ಇವೆಲ್ಲವನ್ನು ನಿಮ್ಮನ್ನೇ ನೀವು ಪ್ರಶ್ನೆ ಹಾಕಿಕೊಳ್ಳಿ, ನೀವು ಎಷ್ಟು ಸರಿ ಇದ್ದೀರಿ ಅನ್ನೋದು. ಮೋದಿ ಅಂತ ಮಹಾನ್ ವ್ಯಕ್ತಿಯ ವಿರುದ್ಧ ಅವನು ಎಂದಾದರೂ ತನ್ನ ಮನೆತನಕ್ಕಾಗಿ, ತನ್ನ ಮಕ್ಕಳಿಗಾಗಿ, ಯಾರಿಗಾದರೂ ಏನಾದರೂ ಒಂದು ಕಾರ್ಯವನ್ನು ಮಾಡಿದ್ರೆ ನೀವು ಸಮರ್ಥವಾಗಿ ಟೀಕೆ ಮಾಡಿ. ಅದನ್ನು ಬಿಟ್ಟು ನೀವು ಎಲ್ಲವೂ ಅಧಿಕಾರವನ್ನು ಮಕ್ಕಳಿಗಾಗಿ ಬಳಸ್ತಾ ಇದ್ದೀರಿ. ಅದರ ನೆನಪೇ ನೀವು ಹಾರ್ತಾ ಇದ್ದೀರಿ ಶಾಸಕರೇ. ಮಾತಿಗೊಮ್ಮೆ ಎಲ್ಲ ವೇದಿಕೆಗಳ ಮೇಲೆ ಸಿದ್ದೇಶ್ವರ ಸ್ವಾಮಿಗಳ ಹೆಸರನ್ನು ತಗೊಳ್ತಾ ಇದ್ದೀರಿ. ದಯಮಾಡಿ ರಾಜಕಾರಣಿಗಳು, ನಾನು ಮೊದಲು ಒಮ್ಮೆ ವಿಚಾರ ಅಂದಿದ್ದೇನೆ ಈಗಾಗಲೇ, ಸಿದ್ದೇಶ್ವರ ಸ್ವಾಮಿಗಳ ಹೆಸರುಗಳನ್ನು ನಾವು ತಗೋಬೇಕಾದ್ರೆ ನಮಗೆ ಅಂಗೀಗೆ ಕಿಸೆ ಇರಬಾರ್ದು, ಜನರ ದುಡ್ಡನ್ನು ಕತ್ತರಿಸಬಾರದು. ಜನರ ದುಡ್ಡಿನಲ್ಲಿ ವೈಭವೋಪೇತ ಜೀವನ ನಡೆಸಿ ಜನರನ್ನ ಸಿದ್ದೇಶ್ವರ ಸ್ವಾಮಿಗಳ ಹೆಸರಿನ ಮೇಲೆ ಅವರ ಮನಸ್ಸು ಚಂಚಲ ಮಾಡುವಂತ ಕಾರ್ಯ ಬಿಡ್ರಿ. ಮೊದಲು ಸಿದ್ದಪ್ಪ ಮಹಾರಾಜನ ಹೆಸರು ತಗೊಂಡು ಸಿದ್ದಪ್ಪ ಮಹಾರಾಜ ಹಿಂಗೆ 3 ಫೂಟ್ ಇದ್ದದ್ದು ಅದು 1.5 ಫೂಟಿಗೆ ಬಂದದ್ದು, ಅದು ನಿಮ್ಮ ಪುಣ್ಯದಿಂದ. ಈ ಸುಳ್ಳು ಹೇಳುವುದು, ಸ್ವಾಮಿಗಳ ಹೆಸರು ತೋಳುವುದು, ಇವು ಬಳಸುವುದನ್ನು ಬಿಡ್ರಿ. ನೀವು ಮಾಡಿದ ಕಾರ್ಯಕ್ರಮಗಳನ್ನು ಮಾತ್ರ ಜನರಿಗೆ ಹೇಳ್ರಿ. ಈ ಟೈಪ್ ಸಿದ್ದೇಶ್ವರ ಸ್ವಾಮಿ ಎಲ್ಲಾ ಸ್ವಾಮಿಗಳ ಹೆಸರು ತಗೊಂಡು ಮೋದಿ ಯಾರಿಗೂ ವಂಚನೆ ಮಾಡಿಲ್ಲ. ಅವ ಸಾಮಾನ್ಯ ಕಾರ್ಯಕರ್ತನಿಗೂ ನಮಸ್ಕಾರ ಮಾಡ್ತಾನ, ದೊಡ್ಡವರಿಗೂ ನಮಸ್ಕಾರ ಮಾಡ್ತಾನ. ಅಧಿಕಾರಿಗಳ ಮೀಟಿಂಗ್ಗಳನ್ನ ಸಹಕಾರಿ ಕ್ಷೇತ್ರದಲ್ಲಿ ಉದ್ಭವವಾದಂತ ಸಕ್ಕರೆ ಕಾರ್ಖಾನೆಯಲ್ಲಿ ತಗೊಳ್ಳೋದು ಎಷ್ಟು ಸಮಂಜಸ ಎನ್ನುವುದು ಸ್ವಂತಕ್ಕೆ ನೀವೇ ಬಹಳ ಜಾಣರ ಹಾಗೆ ಜಗತ್ತನ್ನಾಳುವ ವ್ಯಕ್ತಿಯ ವಿರುದ್ಧ ಮಾತಾಡ್ತಾ ಇದ್ದೀರಿ. ನಿಮ್ಮನ್ನೇ ನೀವು ಅವಲೋಕನ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡುವುದು ಸೂಕ್ತ. ಭ್ರಷ್ಟ ಅಧಿಕಾರಿಗಳನ್ನು ಸಾಕುವುದು ಅದು ನಿಮ್ಮ ಕೆಲಸ ಆಗ್ಯದ. ಈಗಾಗಲೇ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿರುವಂತಹ ಅಧಿಕಾರಿ ವಿರುದ್ಧ 10 ಹೋರಾಟಗಳಾದವು. ನೀವು ಭ್ರಷ್ಟರಲ್ಲ, ನೀವು ಪ್ರಾಮಾಣಿಕ ಭಾಷಣ ಮಾಡೋರು, ಸ್ವಾಮಿಗಳ ಭಕ್ತರು, ಪ್ರಾಮಾಣಿಕತೆ ನಿಮ್ಮಲ್ಲಿ ಅದ. ಅಂದ್ರೆ ಭ್ರಷ್ಟಾಚಾರವನ್ನು ಹೊಂದಿದಂತ ಅಧಿಕಾರಿಗಳನ್ನು ಇಡುವುದರ ಸಂಕೇತ ಏನು? ಅವ್ರ ಮುಖಾಂತರ ನಿಮ್ಗೆ ಹಣ ಮುಡ್ತಿರ್ಬೇಕೆನ್ನುವ ಆಪಾದನೆಯನ್ನು ನಾನು ಮಾಡಿ ಬಯಸ್ತಾ ಇದ್ದೇನೆ. ಇನ್ನೊಂದು, ಉಳಿದ ವೇಳೆಯಲ್ಲಿ ಸತತವಾಗಿ ಗೌಡ್ಕಿ ಎನ್ನುವ ಶಬ್ದವನ್ನು ಉಪಯೋಗಿಸಿ ಗೌಡ್ಕಿಯ ಛಾಪನ್ನ ಜನರಿಗೆ ತೋರಿಸ್ತಾ ಇರುವ ನೀವು ಚುನಾವಣೆ ಸಮಯದಲ್ಲಿ ಕಾಲು ಹಿಡಿತಾ ತಿರುಗೋದು ಅತ್ಯಂತ ನಾಚಿಕೆಗೇಡಿತನ ವಿಷಯ. ನಾನು ಈ ಶಬ್ದ ಮಾತಾಡುವಾಗ ಸಂಪೂರ್ಣ ಸಾಕ್ಷಿ ಸಮೇತವಾಗಿ ಮಾತಾಡ್ತಾ ಇದ್ದೀನಿ.
ರಾತ್ರಿ ಕಾಲಿಡೋದು, ಮುಂಜಾನೆ ಎದ್ದು ಗೌಡ್ಕಿ ತೋರಿಸೋದು, ಇವುಗಳೆಲ್ಲವನ್ನು ಬಿಡ್ರಿ. ಏನಿದ್ದೀರಿ ಅದನ್ನೇ ಜನಕ್ಕೆ ತೋರಿಸ್ರಿ. ಜನರಿಗೆ ಮಾನಸಿಕವಾಗಿ ಮತ್ತು ಅವರನ್ನ ಎಲ್ಲದಲ್ಲಿ ವಂಚನೆ ಮಾಡುವ ಗುಣನ ಬಿಡ್ರಿ. ಯಾಕಂದ್ರೆ 3 ಬಾರಿ ಜನ ನಿಮ್ಮ ಮತ ಹಾಕ್ಯದ. ನಿಮ್ಮ ಸತ್ಯ, ನಿಮ್ಮ ನೇಚರ್ ಏನದ ಅದನ್ನೇ ಜನರಿಗೆ ಪ್ರಕಟ ಮಾಡ್ರಿ. ಅದನ್ನ ಮೀರಿ ನಿಮ್ಮ ಕಾರ್ಯಕರ್ತರ ಸ್ಥಿತಿಯನ್ನ, ಪಾಪ ಮುಗ್ಧ ಜನ ಅದು. ನಾನಿಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ನಿಮ್ಮ ಹಾಗೆ ಮೋದಿ ಅಭಿಮಾನಿಗಳು, ಅಂಧ ಅಭಿಮಾನಿಗಳು ಇಂಥ ಶಬ್ದಗಳನ್ನು ಬಳಸಲಿಕ್ಕೆ ನನಗೆ ಸರಿ ಅನಿಸೋದಿಲ್ಲ. ಮುಗ್ಧ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೆ ಅನ್ನೋದು ನೋಡ್ಕೋರಿ. ಒಂದು JJM ವರ್ಕ್ ಚಾಲು ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ಬರಲಾರ್ದೆ ನೀವು ಯಾವ JJM ವರ್ಕ್ ಉದ್ಘಾಟನೆಯನ್ನು ಮಾಡಿಲ್ಲ. ಪಾಪ ಅವ್ರು ಇಂಥ ದೊಡ್ಡ ಮನುಷ್ಯರ ಕಾರ್ಯಕರ್ತರು ಇರ್ಲಪ್ಪ ಮಾಡಿ ಇವನ ವಿರುದ್ಧದಲ್ಲಿ ಮಾತಾಡೋಣ ಅಂತ ಮಾತಾಡಲಾಗ್ಯಾರ. ಆದ್ರೆ ಮೋದಿ ಅಭಿಮಾನಿಗಳಿಗೆ ಅಂಧಾಭಿಮಾನಿ ಎತ್ತೀರಿ. ನಿನ್ನ ಕ್ಷೇತ್ರದಾಗೆ ನಿನಗೆ ಹಾಕಿದ ಓಟಿಗೂ ಮತ್ತು MP ಚುನಾವಣೆಯಲ್ಲಿ ಹಾಕಿದ ಓಟಿಗೂ ನಿನ್ನ ಜೊತೆನೂ ಇದ್ದವರಲ್ಲೂ ಮೋದಿ ಅಭಿಮಾನಿಗಳನ್ನು ಅರಿವು ನಿನಗೂ ಇರಲಿ, ನಿಮ್ಮಲ್ಲೂ ಇರಲಿ. ನಿನ್ನ ಜೊತೆ ಇದ್ದವರು ಮೋದಿ ಅಭಿಮಾನಿಗಳದಾರ, ಅವರು ಮತ ಹಾಕ್ಯಾರ. ನಮ್ಗೆ ಮತದಾರ ಯಾವತ್ತೂ ಕೆಟ್ಟವನಿಲ್ಲ, ಯಾರು ಒಂದಿರಲ್ಲ. ನನಗನ್ನಿಸ್ತದೆ ನೀವು ಅಂಧಾಕಾರದಲ್ಲಿ, ಅಧಿಕಾರದ ಅಂಧಾಕಾರದಲ್ಲಿ ಮುಳುಗಿರಿ. ನೀವು ಸತತವಾಗಿ ನಿಮ್ಮ ಮನೆತನಕ್ಕೆ ಆಸ್ತಿಯನ್ನು ಮಾಡಿಕೊಳ್ಳುವ ವಿಚಾರದಲ್ಲಿ ನೀವಿದ್ದೀರಿ. ಜಿಯೋ ಪಂಪ್ ಮಾಡಿದ್ರಿ, ನೀವೊಂದು ಹಳಿ ಕಾರಿನಲ್ಲಿ ತಿರುಗಾಡುವಂತ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರಿ. ನಿಮ್ಮಲ್ಲಿ ಡ್ರೈವರ್ಗಳು ನಿಲ್ತಾ ಇರ್ಲಿಲ್ಲ ಪೇಮೆಂಟ್ ಕೊಡ್ಲಾರ್ದ ಬಟ್ಟೆಕ. ಆಮೇಲೆ ಕಡಿ ಮಷೀನ್ ಮಾಡಿದ್ರಿ ಮತ್ತು ರಸ್ತೆಗಳಲ್ಲಿ ಪಾಲುದಾರರಾಗಿ ರಸ್ತೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀರಿ. ಇದಕ್ಕಿಂತ ಕನಿಷ್ಠ ಮಟ್ಟದ ವಿಚಾರಧಾರೆ ಹೊಂದಿದಂತ ನೀವು ಮೋದಿಯ ಬಗ್ಗೆ ಇದೋ ಮಾಡಿರಿ, ಮಾತಾಡಿರಿ. ಇನ್ನೊಂದು ಮಾತಾಡೋದೇ ಆದ್ರೆ ಇನ್ನು ನಿಮ್ಮ ಎಲ್ಲ ಹುಳುಕುಗಳನ್ನ ನಾವು ತೆಗಿಬೇಕಾಗ್ತದ. ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವ ಯಾವ ಪ್ರಮಾಣದ ಅನ್ನೋದು ವಿಚಾರ ಮಾಡ್ಕೋರಿ. ನಿಮ್ಮ ವ್ಯಕ್ತಿತ್ವದ ಅಭ್ಯಾಸ ಮಾಡಿದಂತ ಜನ ಈ ತಾಲೂಕಿನಲ್ಲಿ ಬಹಳ ಜನ ಅರ. ನಿಮ್ಮಿಂದ ಮೋದಿ ಭಕ್ತರು, ಮೋದಿ ಅಭಿಮಾನಿಗಳು ಯಾರೇ ಆಗಲಿ ಬುದ್ಧಿ ಹೇಳಿಸಿಕೊಳ್ಳುವಂತ ಕನಿಷ್ಠ ದರ್ಜೆಯ ವ್ಯಕ್ತಿತ್ವ ಉಳ್ಳವರಲ್ಲ. ನೀವು ಆಫೀಸ್ಗಳಲ್ಲಿ ಯಾವ ಸ್ಥಿತಿ ತಲುಪಲಿಕ್ಕತ್ತದ ಅದಕ್ಕೆ ಆಫೀಸರ್ಸ್ ಭ್ರಷ್ಟಾಚಾರಿಗಳನ್ನಲ್ಲ ನಾನು. ಶಾಸಕ ಭ್ರಷ್ಟಾಚಾರಿ ಇದ್ದಾಗ ಮಾತ್ರ ಆಫೀಸರ್ಸ್ ಭ್ರಷ್ಟಾಚಾರಿ ಆಗ್ತಾರೆ. ಮುಂದಿನ ದಿನಮಾನಗಳಲ್ಲಿ ತಿದ್ದುಕೊಂಡು ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮಾತಾಡುವಾಗ ನಾನು ಎಂಥ ಶಬ್ದಗಳನ್ನು ಉಪಯೋಗಿಸಬೇಕು, ಏನನ್ನು ಮಾತಾಡಬೇಕು ಎನ್ನುವ ವಿಚಾರಧಾರೆಯನ್ನು ಇಟ್ಕೊಂಡು ಮಾತಾಡಿದ್ರೆ ನಿಮಗೂ ಸ್ವಲ್ಪ ಭೂಷಣ. ನಿಮ್ಮ ಶೈಲಿ ಯಾವ ಶೈಲಿಯಲ್ಲಿ ಮಾತಾಡ್ತೀರಿ ದೊಡ್ಡ ದೊಡ್ಡ ನಾಯಕರಿಗೆ. ಆಮೇಲೆ ಹೇಳ್ತೀರಿ ರಾಹುಲ್ ಗಾಂಧಿ ಒಳ್ಳೇದು ಮಾಡಿದ್ರು. ರಾಹುಲ್ ಗಾಂಧಿ ವ್ಯಕ್ತಿತ್ವ ಜಗತ್ತೇ ನೋಡ್ಯದ. ರಾಹುಲ್ ಗಾಂಧಿಗೆ ಯಾಕೆ ಹೊಗಳಕತ್ತೀರಿ ಅಂದ್ರೆ ಮಂತ್ರಿ ಮಂಡಲ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಆಶಾಲೋಲೋಪತೆಯಿಂದ ನೀವು ರಾಹುಲ್ ಗಾಂಧಿಯ ವ್ಯಕ್ತಿತ್ವವನ್ನು ಹೊಗಳ್ತಾ ಇದ್ದೀರಿ. ಅದನ್ನು ಬಿಡ್ರಿ, ಸತ್ಯಾಂಶವನ್ನು ಮಾತಾಡೋದನ್ನ ಕಲಿತು ನಿಮಗೆ ಮತದಾನ ಮಾಡಿದ ಮತದಾರರಿಗೆ ಗೌರವ ಬರುವಂತ ಕಾರ್ಯ ನೀವು ಮಾಡ್ರಿ. ಅವಾಗ ಮಾತ್ರ ನಿಮಗೂ ಶ್ರೇಯಸ್ಸ, ನಿಮ್ಮ ಹಾಕಿದ ಮತದಾರರಿಗೂ ಶ್ರೇಯಸ್ಸ. ಸುಮ್ಮನೆ ಅಂಧ ಭಕ್ತರು ಯಾರು ಅಂದ್ರಿರಲ್ಲ, ಎಲ್ಲರೂ ನಿಮ್ಗಿಂತ ಡಬಲ್ ಡಿಗ್ರಿ ಹೋಲ್ಡರ್ ಅದಾರ. ನಿಮ್ಮ ಶಿಕ್ಷಣ ಎಷ್ಟಾಗ್ಯದ ಇನ್ನೊಂದು ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡ್ಕೊಂಡು ಮುಂದಿನ ಪತ್ರಿಕಾಗೋಷ್ಠಿ ಮಾಡ್ರಿ ಅಂತ ನಾನು 2 ಮಾತುಗಳು ಮುಗಿಸ್ತಾ ಇದ್ದೇನೆ.